ಆದಿಕಾಂಡ 9ನೇ ಭಾಗ ಓದಿಕೊಳ್ಳೋಣ. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ, ಭೂಮಿಯ ಮೇಲಿರುವ ಎಲ್ಲ ಮೃಗಗಳಿಗೂ, ಆಕಾಶದ ಎಲ್ಲ ಪಕ್ಷಿಗಳನ್ನು, ನೆಲದ ಮೇಲೆ ಹಾರಾಡುವ ಎಲ್ಲ ಕ್ರಿಮಿಗಳು, ಸಮುದ್ರ ಮೀನುಗಳು ನಿಮಗೆ ಎದುರುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಭೂಮಿಯ ಮೇಲೆ ಚಲಿಸುವ ಎಲ್ಲ ಕ್ರಿಮಿಕೀಟಗಳು ನಿಮಗೆ ಆಹಾರವಾಗಿರುವವು. ನಾನು ನಿಮಗೆ ಆಹಾರಕ್ಕೆ ಹಸಿರು ಪಲ್ಯಗಳನ್ನು ನಿಮಗೆ ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ. ಆದರೆ ಅದರ ಮಾಂಸವನ್ನು ಅದರ ಜೀವ ಸತ್ತವಾದ ರಕ್ತದೊಂದಿಗೆ ನೀವು ತಿನ್ನಬಾರದು, ಏಕೆಂದರೆ ರಕ್ತದಲ್ಲಿ ಜೀವ ಇದೆ. ಇದಲ್ಲದೆ ನಿಮ್ಮ ರಕ್ತ ಸುರಿಸಿ ಜೀವ ತೆಗೆಯುವವನಿಗೆ ಮುಯ್ಯ ತೀರಿಸುವವನು ಮೃಗವಾಗಿದ್ದರೆ ಅದಕ್ಕೂ ಮುಯ್ಯ ತೀರಿಸುವನು, ಮನುಷ್ಯನಾಗಿದ್ದರೆ ಹಂತನಾದವನನ್ನು ಅವನ ಸಹೋದರನ ಆದ್ದರಿಂದ ಅವನಿಗೆ ಮುಯ್ಯ ತೀರಿಸುವನು. ನರ ಹಂತ್ಯವು ಸಹೋದರ ಹಂತ್ಯವಲ್ಲವೇ? ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದರಿಂದ ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾನೋ ಅವನ ರಕ್ತವನ್ನು ಮನುಷ್ಯನು ಸುರಿಸುತ್ತಾನೆ. ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಭೂಮಿಯ ಮೇಲೆ ನಿಮಗೆ ಬಹು ಸಂತಾನವಾಗಲಿ ಎಂದು ಹೇಳಿದನು. ಇದಲ್ಲದೆ ದೇವರು ನೋಹನಿಗೆ ಅವನ ಮಕ್ಕಳಿಗೆ, ಕೇಳಿರಿ, ನಾನು ನಿಮ್ಮೊಂದಿಗೆ ನಿಮ್ಮ ತರುವಾಯ ನಿಮ್ಮ ಸಂತಾನದವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವೆನು. ನಿಮ್ಮೊಂದಿಗೆ ನಾವೆಯಿಂದ ಹೊರಟು ಬಂದ ಪಶು ಪಕ್ಷಿ ಮೃಗ ಸಕಲ ಭೂ ಜಂತುಗಳೊಂದಿಗೂ ನಾನು ಒಡಂಬಡಿಕೆಯನ್ನು ಸ್ಥಾಪಿಸುತ್ತೇನೆ. ಆ ಒಡಂಬಡಿಕೆ ಯಾವುದೆಂದರೆ, ಇನ್ನು ಮೇಲೆ ಯಾವ ಪ್ರಾಣಿಗಳು ಜಲಪ್ರಳಯದಿಂದ ನಾಶವಾಗುವುದಿಲ್ಲ, ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಜಲಪ್ರಳಯವು ಬರುವುದಿಲ್ಲ ಎಂದು ಹೇಳುವನು. ದೇವರು ಪುನಃ ಹೇಳಿದೆ ಏನೆಂದರೆ, ನಾನು ನಿಮ್ಮನ್ನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವಿ ರಾಶಿಗಳನ್ನು ಕುರಿತು ತಲಾಂತರಗಳಲ್ಲಿ ಮಾಡುವ ಈ ಒಡಂಬಡಿಕೆಗೆ ಮೇಘದಲ್ಲಿ ನಾನು ಇಟ್ಟಿರುವ ಈ ಕಾಮನ ಬಿಲ್ಲು ಗುರುತಾಗಿರುವುದು. ನನಗೂ ಈ ಜೀವಿಗಳಿಗೆ ಮಾಡಿಕೊಂಡ ಒಡಂಬಡಿಕೆ ಇದು ಗುರುತಾಗಿರಲಿ. ನಾನು ಭೂಲೋಕದ ಮೇಲೆ ಮೇಘಗಳನ್ನು ಕಲಿಸುವಾಗ ಆ ಕಾಮನ ಬಿಲ್ಲು ಮೇಘಗಳಲ್ಲಿ ಕಂಡು ಬರುವುದು. ಆಗ ನಾನು ನಿಮ್ಮನ್ನು ಎಲ್ಲ ಜೀವರಾಶಿಗಳನ್ನು ಕುರಿತು ಮಾಡಿದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ಇನ್ನು ಮುಂದೆ ನೀರು ಹೆಚ್ಚು ಎಲ್ಲಿ ಭೂ ಜೀವಿಗಳನ್ನು ಹಾಳು ಮಾಡುವ ಪ್ರಳಯವೂ ಆಗುವುದಿಲ್ಲ. ಆ ಕಾಮನ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿ ಮೇಲಿರುವ ಎಲ್ಲ ಜೀವ ಜಂತುಗಳಿಗೂ ಅದು ಶಾಶ್ವತವಾದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಅಂದನು. ಮತ್ತು ದೇವರು ನೋಹನಿಗೆ, ನನಗೂ ಎಲ್ಲ ಭೂಜಂತುಗಳಿಗೆ ಆದ ಒಡಂಬಡಿಕೆ ಇದು ಗುರುತು ಎಂದು ಹೇಳಿದನು. ನವಿಯಿಂದ ಹೊರಟು ಬಂದ ನೋಹನ ಮಕ್ಕಳು ಯಾರೆಂದರೆ, ಶೆಮಿ, ಹಮಿ, ಯೆಫೆತ್, ಅಮನ್, ಕಾನಾನ್ಯ ತಂದೆಯ ಈ ಮೂವರು ನೋಹನ ಮಕ್ಕಳು. ಇವರಿಂದಲೇ ಜನರು ಉತ್ಪತ್ತಿಯಾಗಿ ಭೂಮಿಯನ್ನೆಲ್ಲ ಹರಡಿಕೊಂಡರು. ನೋಹನನ್ನು ವ್ಯವಸಾಯಗಾರನಾಗಿದ್ದನು. ದ್ರಾಕ್ಷಿ ತೋಟ ಮಾಡುವುದನ್ನು ಮೊದಲು ಪ್ರಾರಂಭಿಸಿದನು. ಇವನು ಒಂದು ದಿನ ಅವನ ದ್ರಾಕ್ಷಿರಸವನ್ನು ಕುಡಿದು ಅಮಲೇರಿ ತನ್ನ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದನು. ಕಾನೂನಿನ ತಂದೆಯಾದ ಅಮನ ತಂದೆ ಬೆತ್ತಲಾಗಿರುವುದನ್ನು ಕಂಡು ಹೊರಗಿಂದ ತನ್ನ ಸಹೋದರರಾದ ಶೆಮಿ ಮತ್ತು ಯೆಫೆತಿಗೆ ತಿಳಿಸಿದನು. ಆಗ ಶೆಮಿ ಮತ್ತು ಯೆಫೆತರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂಭಾಗವಾಗಿ ನಡೆದು ತಂದೆಗೆ ವಂದಿಸಿ ಅವನ ಬೆತ್ತಲೆತನವನ್ನು ಮುಚ್ಚಿದರು. ಅವರು, ನಿಮ್ಮ
ಹಿಮತ್ಕಾರವಾಗಿದ್ದರಿಂದ ತಂದೆ ಬಿತ್ತಲಾಗಿದ್ದುದನ್ನು ನೋಡಲಿಲ್ಲ. ನೋಹನು ದ್ರಾಕ್ಷರಸದ ಅಮಲಿನಿಂದ ಎಚ್ಚೆತ್ತು ಕಿರಿಯ ಮಗನು ಮಾಡಿದ ಮಚ್ಚೇದು ಕಾನೂನಿನ ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದರಿಗೆ ದಾಸನಾಗಿರಲಿ ಎಂದನು. ಅವನು ಇನ್ನು ನುಡಿದೆನೆಂದರೆ, ಶೇಮನು ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ಕಾನೂನ್ ಅವರಿಗೆ ದಾಸನಾಗಿರಲಿ. ಯೆಫೆತನ ಮರೆಯನ್ನು ದೇವರು ವಿಸ್ತಾರಿಸಲಿ, ಅವನ ಶೆಮೆಯನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನೂನ್ ಅವರಿಗೆ ದಾಸನಾಗಿರಲಿ ಎಂದನು. ಪ್ರಳಯ ಆದ ಮೇಲೆ ನೋಹನು 375 ವರ್ಷ ಬದುಕಿದನು. ನೋಹನು 950 ವರ್ಷ ಬದುಕಿ ಸತ್ತನು. ಈ ವಾಕ್ಯವನ್ನು ನಮ್ಮೆಲ್ಲರ ಆಶೀರ್ವದಿಸಲ್ಪಡಲಿ.